ಹಾಗಾದ್ರೆ ನಿತೀಶ್ ಕುಮಾರ್ ಅವರ ಬೇಡಿಕೆಗಳು ಏನಿರಬಹುದು ಅನ್ನುವಂತ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ನಿತೀಶ್ ಕುಮಾರ್ ಅವರು ಮತ್ತೆ ಅವ್ರ ಜೊತೆಗೆ ಟಿಡಿಪಿ ಅದೇ ರೀತಿಯಾಗಿ ಮುಖ್ಯಸ್ಥರು ಆಗಿರುವಂತ ಅದೇ ರೀತಿಯಾಗಿ ಬಹಳ ಬೆಂಬಲವನ್ನ ಪಡ್ಕೊಂಡಿರುವಂತ ಸ್ಥಾನಗಳನ್ನ ಪಡ್ಕೊಂಡಿರುವಂತ ಚಂದ್ರಬಾಬು ನಾಯ್ಡು ಅವರು ಕೂಡ ಅವ್ರ ಜೊತೆಗೆ ಹೋಗ್ತಿದ್ದಾರೆ. ಇಬ್ರು ಒಂದೇ ಫ್ಲೈಟ್ ನಲ್ಲಿ ತೆರಳುತ್ತಿದ್ದಾರೆ ಅಂದ್ರೆ ಒಂದಷ್ಟು ಅನುಮಾನಗಳು ಹುಟ್ಕೊಂಡಿದೆ. ಪ್ರಧಾನಿ ಹುದ್ದೆಯನ್ನೇ ನೇರವಾಗಿ ನಿತೀಶ್ ಕುಮಾರ್ ಅವರು ಕೇಳಬಹುದು ಅಂತ ನಿನ್ನೆ ಒಂದು ಹೇಳಿಕೆ ಕೂಡ ಬಂದಿತ್ತು. ಖಾಲಿದ್ ಅವರು ಕೊಡ್ತಾ ಇರುವಂತ ಹೇಳಿಕೆ ಅವರು ಅರ್ಹರಿದ್ದಾರೆ, ಪ್ರಧಾನಿ ಹುದ್ದೆಯನ್ನು ಅವರಿಗೆ ಕೊಡಬಹುದು ಅಂತ. ಹಾಗಾಗಿ ನಿತೀಶ್ ಕುಮಾರ್ ಅವರ ಬೇಡಿಕೆಗಳನ್ನ ನೋಡೋದಾದ್ರೆ ಪ್ರಧಾನಿ ಹುದ್ದೆಯನ್ನು ನೇರವಾಗಿ ಕೇಳಬಹುದು. ಅದೇ ರೀತಿಯಾಗಿ ಜೆಡಿಯು ಸಂಸದರಿಗೆ ಕೇಂದ್ರ ಸಚಿವ ಸ್ಥಾನದ ಬೇಡಿಕೆಯನ್ನ ಇಡಬಹುದು. ಅವ್ರ ಜೊತೆಗೆ 15 ಜನ ಸಂಸದರಿದ್ದಾರೆ, ಅವರಿಗೆ ಕೇಂದ್ರ ಸಚಿವ ಸ್ಥಾನವನ್ನ ಕೊಡಿ, ಹಾಗಿದ್ರೆ ನಾನು ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಕೂಡ ಬೇಡಿಕೆಯನ್ನ ಇಡ್ಬೋದು. ಒಂದ್ ವೇಳೆ ಕೇಳಿದ ಸ್ಥಾನವನ್ನ ಕೊಡದೇ ಇದ್ರೆ, ಕೊಟ್ಟಿಲ್ಲ ಅಂತಂದ್ರೆ NDAಗೆ ಯಾಕೆ ಸಾಥನ್ನ ಕೊಡಬೇಕು, ವಾಪಸ್ ಪಡ್ಕೋಬಹುದು, ಬೆಂಬಲ ಕೊಡೋದಿಲ್ಲ ಅಂತ. ಇನ್ನು NDA ಬದಲಾಗಿ INDIAಗೆ ಬೆಂಬಲ ಕೊಡಬಹುದು. ಈಗಾಗಲೇ ಇಂಡಿಯಾ ಒಕ್ಕೂಟಕ್ಕೆ ಬಂದಿರುವಂತ ಸ್ಥಾನಗಳು 99. ಇತ್ತ ಬಿಜೆಪಿಗೆ ಅಂದ್ರೆ NDA ಕೂಟಕ್ಕೆ ಬಂದಿರುವಂಥದ್ದು 241. ಆದರೆ ಮ್ಯಾಜಿಕ್ ನಂಬರ್ ಇರುವಂಥದ್ದು 272. ಹಾಗಾಗಿ 272 ರೀಚ್ ಆಗೋದಕ್ಕೆ ಆಗಿಲ್ವಲ್ಲ NDAಗೆ, ಬೇರೆ ಬೇರೆ ಸಂಸದರ ಸಹಕಾರವನ್ನು ಪಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು ರೀತಿ ಕಿಚಡಿ ಸರ್ಕಾರ ಆದ್ರೂ ಆಗ್ಬಹುದು ಅನ್ನುವಂಥ ಚರ್ಚೆ ನಡೀತಾ ಇದೆಯಲ್ಲ. ಹಾಗಾದ್ರೆ ಯಾವೆಲ್ಲ ಪಕ್ಷಗಳು NDAಗೆ ಬೆಂಬಲ ಕೊಡ್ಬೋದು? ಇನ್ನು ಇಂಡಿಯಾ ಅಂತ ಬಂದ್ರೆ ಬರೀ 99 ಇರೋದ್ರಿಂದ 272 ತಲುಪಬೇಕು ಅಂದ್ರೆ ಕಷ್ಟ ಆಗುತ್ತೆ. ಅಥವಾ NDA ತನ್ನ ಒಂದಷ್ಟು ಆಪರೇಷನ್ ಮಾಡುವ ಮೂಲಕನೋ, ಸಂಸದರನ್ನ ಕೊಂಡ್ಕೊಳ್ಳೋ ಮೂಲಕನೋ, ಒಂದಷ್ಟು ಬಿಜೆಪಿ ಬೇರೆ ಬೇರೆ ಪಕ್ಷಗಳನ್ನ, ಪ್ರಾದೇಶಿಕ ಪಕ್ಷಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಸರ್ಕಾರ ರಚನೆ ಮಾಡುತ್ತೆ ಅಂದ್ರೂ ಕೂಡ ಈಗ JDU ಜೊತೆಗೆ ಇರುವಂತಹ ಅಂದ್ರೆ ನಿತೀಶ್ ಕುಮಾರ್ ಅವರ ಜೊತೆಗೆ ಇರುವಂತಹ ಸಂಸದರು 15 ಜನ. ಯಾವ ಸಂಸದರನ್ನು ಕೂಡ ಕಡೆಗಣಿಸುವಂತಿಲ್ಲ. ಒಂದು ಪಕ್ಷದಲ್ಲಿ 15 ಇರಲಿ, 2 ಇರಲಿ, ಈಗ JDS ಅಲ್ಲಿ 2 ಸಂಸದರು. ಅದೇ ರೀತಿಯಾಗಿ ಈ ಕಡೆ ಬಂದಾಗ JDUನಲ್ಲಿ 15 ಜನ ಇರೋದ್ರಿಂದ, ಮತ್ತೆ TDPನಲ್ಲಿ ಚಂದ್ರಬಾಬು ನಾಯ್ಡು ಅವರ ಜೊತೆಗೆ 109. ಇವೆಲ್ಲವನ್ನ ಕೂಡ NDA ಗಮನಿಸ್ತಾ ಇದೆ. ಹಾಗಾಗಿ ಇವ್ರ ಜೊತೆಗೆ ಹೋಗುವಂತ ಪ್ರಯತ್ನ. ಆದ್ರೆ INDIAಗೆ ಸಹಕಾರ ಕೊಡ್ತಾರಾ ನಿತೀಶ್ ಕುಮಾರ್ ಅವರು, ಅಥವಾ ಇಂಡಿಯಾ ಒಕ್ಕೂಟಕ್ಕೆ ಸಹಕಾರ ಕೊಡ್ತಾರಾ? ತಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂದ್ರೆ NDAಗೆ ಸಪೋರ್ಟ್ ಮಾಡ್ಬೋದು, ಈಡೇರಿಸಿಲ್ಲ ಅಂದ್ರೆ ಅವರು ಇಂಡಿಯಾ ಒಕ್ಕೂಟಕ್ಕೆ ಸಪೋರ್ಟ್ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಚಂದ್ರಬಾಬು ನಾಯ್ಡು ಅವ್ರ ಬೇಡಿಕೆಗಳೇನಿರ್ತಾವೆ? 109 ಭಾರಿ ಗಾತ್ರದ ಬೆಂಬಲವನ್ನ, ಭಾರಿ ಗಾತ್ರದ ಜನ ಬೆಂಬಲವನ್ನ ಪಡ್ಕೊಂಡು 109 ನಂಬರನ್ನ ಪಡ್ಕೊಂಡಿದ್ದಾರೆ, ಸ್ಥಾನಗಳನ್ನ ಗಳಿಸಿದ್ದಾರೆ. ಹಾಗಾಗಿ ಅವರ ಬೇಡಿಕೆಗಳು ಪ್ರಬಲವಾಗಿನೇ ಇರ್ತವೆ. ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆ ಇಡಬಹುದು, ಇದು ಒಂದು ಪ್ರಬಲವಾದಂಥ ಬೇಡಿಕೆ. ಆ ಬೇಡಿಕೆ ಈಡೇರಿಸಿದ್ರೆ ನೆಕ್ಸ್ಟ್ ಸ್ಟೆಪ್ ಅನ್ನ ಇಡ್ತಾ ಹೋಗ್ತಾರೆ. ಇನ್ನು TDP ನೂತನ ಸಂಸದರಿಗೆ ಕೇಂದ್ರ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡುವಂಥ ಸಾಧ್ಯತೆ ಕೂಡ ಇದೆ. ಆ ಬೇಡಿಕೆಯನ್ನು ನೆರವೇರಿಸ್ತೀವಿ ಅಂತ ಅಂದ್ರೆ NDA ಜೊತೆಗೆ ಹೋಗ್ತಾರೆ. ಈಗಾಗಲೇ 48 ಗಂಟೆ ನಂಗೆ ಟೈಮ್ ಕೊಡಿ ಅಂದಿದ್ರು. ಅದಾದ ಬಳಿಕ ನಾನು NDAಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಅದೆಲ್ಲ ಹೇಳಿದ್ರು ಕೂಡ ನಮ್ಮದೇ ಆದ ಒಂದಷ್ಟು ಬೇಡಿಕೆಗಳಿರ್ತಾವಲ್ಲ, ನಮ್ಮ ಜೊತೆಗೆ ಒಂದಷ್ಟು ಪ್ರಬಲ ಅಂಶಗಳಿದ್ದಾವೆ ಅಂದರೆ ನಾವು ನಿಮಗೆ ಕೈ ಜೋಡಿಸ್ಬೇಕು ಅಂದರೆ ನಮ್ಮ ಬೇಡಿಕೆಗಳನ್ನು ನೀವು ಈಡೇರಿಸ್ತೀರಾ ಅಂದರೆ ತಾನೇ ನಾವು ಕೈ ಜೋಡಿಸೋಕ್ಕಾಗೋದು. ಹಾಗಾಗಿ TDPಗೆ ಈಗ ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡು NDA ಜೊತೆಗೆ ಹೋಗಬೇಕಾ ಬೇಡವಾ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು ಪ್ರಮುಖ ಖಾತೆಗಳನ್ನೇ ನೀಡಬೇಕು ಅಂತ ಬೇಡಿಕೆಗಳನ್ನು ಇಡ್ಬೋದು. ಈಗ ಖಾತೆಗಳು ಅಂತ ಬಂದಾಗ ಸಚಿವ ಸ್ಥಾನವನ್ನು ಕೊಡ್ತಾರೆ ಅಂತ ಅಂದಾಗ ಈಗ ಕೇಂದ್ರದಲ್ಲಿ ಯಾವುದೋ ಒಂದು ಖಾತೆಯನ್ನು ಕೊಡುವಂಥದ್ದಲ್ಲ, ಪ್ರಬಲವಾಗಿರುವಂಥ ಖಾತೆ, ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡುವಂತಹ ಖಾತೆ, ಅಂತಹ ಖಾತೆಗಳನ್ನೇ ಬೇಡಿಕೆ ಇಡಬಹುದು. ಇನ್ನು NDA ಸಂಚಾಲಕ ಆಫರನ್ನು ಕೂಡ ಈಗಾಗಲೇ BJP ನೀಡಿದೆ. ನಿನ್ನೆನೇ ಅವರಿಗೆ ಫೋನ್ ಮಾಡಿ ಸಂಪರ್ಕದಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ NDA ಸಂಚಾಲಕ ಆಫರ್ ನೀಡಿರೋದ್ರಿಂದ ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಚಂದ್ರಬಾಬು ನಾಯ್ಡು ಅವರು NDA ಜೊತೆಗೆ ನಾನು ಬೆಂಬಲ ಕೊಡಬೇಕು ಅಂದರೆ ಇಷ್ಟೆಲ್ಲ ಬೇಡಿಕೆಗಳನ್ನ ಈಡೇರಿಸಿ ಅಂತ ಕೂಡ ಕೇಳಬಹುದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕೊಲೀಗ್ ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ನೀತಿ, ಈಗಾಗಲೇ TDP 109 ಸ್ಥಾನಗಳನ್ನ ಪಡ್ಕೊಂಡಿದೆ. ಇತ್ತ JDU ಜೊತೆಗೆ 15 ಜನ ಸಂಸದರಿದ್ದಾರೆ. TDP ಅದೇ ರೀತಿಯಾಗಿ JDU ಇದೆರಡೂ ಕೂಡ NDAಗೆ ಬೆಂಬಲ ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಪ್ರಬಲವಾಗಿತ್ತು. ಈಗ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಇಬ್ರು ಕೂಡ ಒಂದೇ ಫ್ಲೈಟ್ ಹತ್ಕೊಂಡು ದೆಹಲಿಯತ್ತ ಹೋಗ್ತಾ ಇರುವಂಥದ್ದು. ಹಾಗಾದ್ರೆ ಇಬ್ರು ಕೂಡ ಒಂದೇ ನಿಲುವನ್ನ ಹೊಂದಿದ್ದಾರಾ, ಬೇರೆ ಬೇರೆ ನಿಲುವಲ್ಲಿದ್ದಾರಾ? ನಿತೀಶ್ ಕುಮಾರ್ ಬೇಡಿಕೆಗಳು, ಚಂದ್ರಬಾಬು ನಾಯ್ಡು ಬೇಡಿಕೆಗಳು NDAನಲ್ಲಿ ನೆರವೇರುತ್ತಾ ಅಂತ?
ಓಕೆ. ಈಗಿನ ರಿಸಲ್ಟ್ ಅನ್ನ ನಾವು ಗಮನಿಸಿದ್ರೆ ಅತಂತ್ರವಾಗಿ ಬಂದಿರೋದು, ಯಾರಿಗೂ ಕೂಡ ಬಹುಮತ ಅನ್ನೋದು ಬಂದಿಲ್ಲ. ಆದ್ರೆ ಬಿಜೆಪಿಯ ಮೈತ್ರಿ ಪಕ್ಷಗಳನ್ನ ಸೇರಿಸ್ಕೊಂಡ್ರೆ ಸಹಜವಾಗಿ ಅವರಿಗೆ ಈ ಮ್ಯಾಜಿಕ್ ನಂಬರ್ ಅನ್ನೋದು ಈಸಿ ಆಗಿ ತಲುಪೋದು. ಅದನ್ನ ಹೊರತುಪಡಿಸಿ ಬಿಜೆಪಿ ಮಾತ್ರ ಬಹುಮತ ಪಡ್ಕೊಂಡಿದೆ ಅಥವಾ ಕಾಂಗ್ರೆಸ್ ಮಾತ್ರ ಬಹುಮತ ಪಡ್ಕೊಂಡಿದೆ ಅಥವಾ ಇಂಡಿಯಾ ಮೈತ್ರಿಕೂಟ ಬಹುಮತ ಪಡ್ಕೊಂಡಿದೆ ಅನ್ನೋದು ಇಲ್ಲಿಲ್ಲ. ಸೊ ಈ ಕಾರಣಕ್ಕಾಗಿಯೇ ನಿನ್ನೆ ಸಂಜೆಯಿಂದಲೂ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈ ಡೆವಲಪ್ಮೆಂಟ್ ಅನ್ನ ನೋಡ್ತಾ ಇದ್ದ ಹಾಗೇನೆ ಇಬ್ರು ಕಿಂಗ್ ಮೇಕರ್ಸ್ ಆಗ್ತಾರೆ. ಅದು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್. ಇವರಿಬ್ಬರ ನಡೆಗೇನು ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರೋದು. ಯಾಕೆಂದ್ರೆ ಇವರ ಈ ಹಿಂದಿನ ರಾಜಕೀಯ ಜೀವನವನ್ನ ನಾವು ನೋಡಿದಾಗ ಅವ್ರು ಈ ತರದೇ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅಥವಾ ನಿಷ್ಠಾವಂತವಾದಂತ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅಥವಾ ಒಂದು ಮೈತ್ರಿ ಒಪ್ಪಂದ ಅಥವಾ ಇನ್ನೊಂದು ಪಕ್ಷದ ಜೊತೆಗೆ ನಾವು ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದೀವಿ ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಇಲ್ಲಿ ತುಂಬಾ ತಪ್ಪಾಗುತ್ತೆ. ಕಾರಣ ಇವರ ಈ ಹಿಂದಿನ ಬೆಳವಣಿಗೆಯನ್ನ ನಾವು ನೋಡಿದಾಗ ಚಂದ್ರಬಾಬು ನಾಯ್ಡು ಅವರು ಈಗ 16 ಸೀಟ್ಗಳನ್ನ ಪಡ್ಕೊಂಡಿದ್ದಾರೆ. ಸೊ ಎನ್ಡಿಎ ಜೊತೆಗೆ ಮೈತ್ರಿ ಆಗಿರೋದ್ರಿಂದ ಅವರ ಸಪೋರ್ಟ್ ಕೂಡ ಇಲ್ಲಿ ಎನ್ಡಿಎಗೆ ಬೇಕಾಗತ್ತೆ. ಅಂದ್ರೆ ಮಾತ್ರ ಬಿಜೆಪಿ ಇಲ್ಲಿ ಬಹುಮತವನ್ನ ಅಂದ್ರೆ ಈ ಮ್ಯಾಜಿಕ್ ನಂಬರ್ ಅನ್ನ ಪಡ್ಕೊಳ್ಳುತ್ತೆ. ಬಟ್ ಚಂದ್ರಬಾಬು ನಾಯ್ಡು ಅವರು ಈ ಹಿಂದೆ ಏನೆಲ್ಲ ಮಾಡಿದ್ದಾರೆ ಅಂತ ನಾವು ನೋಡಿದಾಗ 1996 ಆಗಿರ್ಬೋದು ಅಥವಾ 1999 ಆಗಿರ್ಬೋದು ಆಗಿನ ಬೆಳವಣಿಗೆಯನ್ನ ನಾವು ಗಮನಿಸಿದಾಗ 1996ರಲ್ಲಿ ಅವರು ರಾಷ್ಟ್ರೀಯ ಪಕ್ಷಗಳಾದಂತಹ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ದೂರ ಇರ್ತಾರೆ. ಸ್ಥಳೀಯ ಮಟ್ಟದ ಪ್ರಾಂತಿವಾರು ಪಕ್ಷಗಳ ಜೊತೆಗೆ ಒಗ್ಗೂಡ್ಕೊಳ್ತಾರೆ. ಆಗ ಅವರಿಗೆ ಒಂದು ಅಭೂತಪೂರ್ವವಾದಂಥ ಬೆಂಬಲ ಸಿಗುತ್ತೆ. ಆಗಲೇ ದೇವೇಗೌಡರನ್ನ ಅವರು ಪ್ರಧಾನಿಯಾಗಿ ಆಯ್ಕೆ ಮಾಡಿದ್ದು. ಅದಾದ ಮೇಲೆ 1999ರಲ್ಲಿ ಅವರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ತಾರೆ. ವಾಜಪೇಯಿ ಅವ್ರ ಜೊತೆಗೆ ನಿಂತ್ಕೊಳ್ತಾರೆ. ಈ 2004ರಲ್ಲೂ ಕೂಡ ಬಿಜೆಪಿ ಜೊತೆಗೆ ಹೋಗ್ತಾರೆ. 2014ರಲ್ಲಿ ಬಿಜೆಪಿ ಜೊತೆಗೆ ಹೋಗ್ತಾರೆ. ಆದ್ರೆ ವಿಶೇಷವಾದಂಥ ಸ್ಥಾನಮಾನವನ್ನ ಆಂಧ್ರಕ್ಕೆ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ವಿಶೇಷವಾದಂತ ಒಂದು ಬೇಡಿಕೆಯನ್ನ ಇಡ್ತಾರೆ. ಆಗ ಬಿಜೆಪಿ ಸರ್ಕಾರ ಒಪ್ಕೊಳ್ಳದೆ ಇದ್ದಾಗ ಅವರು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಹೊರಗೆ ಬಂದ್ಬಿಡ್ತಾರೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಕಾರಣ ತಾನು ನೀಡಿದಂತ ಅಥವಾ ತಾನು ಕೊಟ್ಟಂತ ಒಂದು ಡಿಮ್ಯಾಂಡ್ ಅನ್ನ ಈಡೇರಿಸಿಲ್ಲ ಅಂತ. ಇನ್ನು ನಿತೀಶ್ ಕುಮಾರ್ ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಯಾಕಂದ್ರೆ ಅವರನ್ನ ಜಂಪಿಂಗ್ ಸ್ಟಾರ್ ಅಂತ ಕರೀತಾರೆ. ಇಲ್ಲಿದ್ದು ನಾಳೆ ಅಲ್ಲಿರ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ. ಪರಿಸ್ಥಿತಿಯನ್ನ ಲಾಭವಾಗಿ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಪರಿಸ್ಥಿತಿಯ ಲಾಭವನ್ನ ಪಡ್ಕೊಳ್ಳೋದ್ರಲ್ಲಿ ನಿತೀಶ್ ಕುಮಾರ್ ಎತ್ತಿದ ಕೈ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ನಿನ್ನೆ ಯಾವಾಗ ಈ ತರದೊಂದು ಅತಂತ್ರವಾದಂತ ರಿಸಲ್ಟ್ ಬಂತೋ ಆಗ ನಿತೀಶ್ ಕುಮಾರ್ ಪರವಾಗಿ ಅವರ ಸಂಸದ ಅನ್ವರ್ ಖಾಲಿದ್ ಅವರು ಮಾತನಾಡ್ತಾರೆ. ನಿತೀಶ್ ಕುಮಾರ್ ಅವರು ಪ್ರಧಾನಿ ಆಗಬಹುದು, ಇಡೀ ದೇಶದ ಮುಖವಾಗಿ ನಾವು ನಿತೀಶ್ ಕುಮಾರ್ ಅವರನ್ನ ನೋಡೋದಕ್ಕೆ ಬಯಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಲ್ಲಿಂದ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ನಿತೀಶ್ ಕುಮಾರ್ ಅವರು ಸ್ಪಷ್ಟವಾಗಿ ತಮ್ಮ ಉತ್ತರವನ್ನ ತಿಳಿಸ್ತಾ ಇಲ್ಲ. ಬಿಜೆಪಿಗೆ ಹೋಗ್ತಾ ಇದ್ದಾರೋ ಅಥವಾ ಇಂಡಿಯಾ ಮೈತ್ರಿಕೂಟ ಜೊತೆಗೆ ಸೇರ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ. ಈಗ ಇಂಡಿಯಾ ಮೈತ್ರಿಕೂಟ ಅಂದ್ರೆ ವಿರೋಧ ಪಕ್ಷದ ನಾಯಕನ ಜೊತೆಗೆ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ನಿತೀಶ್ ಕುಮಾರ್ ಏನ್ ಹೇಳಕ್ ಹೊರಟಿದ್ದಾರೆ, ಏನ್ ಮಾಡೋದಕ್ಕೆ ಹೊರಟಿದ್ದಾರೆ, ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿದೆ. ಇವರಿಬ್ಬರ ಚಂದ್ರಬಾಬು ನಾಯ್ಡು ಆಗಿರ್ಬೋದು ಅಥವಾ ನಿತೀಶ್ ಕುಮಾರ್ ಅವರಾಗಿರ್ಬೋದು, ಇವರಿಬ್ಬರ ರಾಜಕೀಯ ಜೀವನವನ್ನ ನಾವು ನೋಡಿದಾಗ ಹೌದು ರಾಜಕೀಯ ಮಾಡೋದೇ ಅಧಿಕಾರಕ್ಕಾಗಿ ಅಥವಾ ರಾಜಕೀಯ ಮಾಡೋದೇ ಅಲ್ಲಿ ಏನ್ ಲಾಭ ಸಿಗುತ್ತೆ ಅನ್ನೋದಕ್ಕಾಗಿ ಅನ್ನೋದಾದ್ರೆ ಇವರಿಬ್ರು ಇಲ್ಲಿ ಕಿಂಗ್ ಮೇಕರ್ಸ್. ಇವರಿಬ್ರು ಹೇಳ್ದಂಗೆ ಎಲ್ಲರೂ ಕೂಡ ಕೇಳುವಂತ ಅನಿವಾರ್ಯತೆ ಪರಿಸ್ಥಿತಿಯಲ್ಲಿ ಇವತ್ತಿನ ಜನಾದೇಶ ಇದೆ. ಈ ಅನಿವಾರ್ಯತೆ ಪರಿಸ್ಥಿತಿಯನ್ನ ಬಳಸಿಕೊಳ್ಳೋದಕ್ಕೆ ಇದೀಗ ಈ ಇಬ್ಬರು ನಾಯಕರುಗಳು ನಿಂತಿದ್ದಾರೆ ಅಂತ. ಈಗಾಗಲೇ ಎನ್ಡಿಎ ಇಂದ ಕೂಡ ಆಫರ್ ಅನ್ನ ಕೊಡಲಾಗಿದೆ. ನಿಮ್ಗೆ ಸಂಚಾಲಕ ಹುದ್ದೆಯನ್ನ ಕೊಡ್ತೀವಿ ಅಂತ. ಇನ್ನೊಂದು ಕಡೆಯಲ್ಲಿ ಮೈತ್ರಿಕೂಟದಿಂದ ಇಂಡಿಯಾ ಮೈತ್ರಿಕೂಟದಿಂದ ನಿತೀಶ್ ಕುಮಾರ್ ಅವರಿಗೆ ನಿಮಗೆ ಉಪ ಪ್ರಧಾನಿಯಾಗಿ ಮಾಡ್ತೀವಿ ಅಂತ ಆಫರ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಉಪ ಪ್ರಧಾನಿ ಹುದ್ದೆಗೆ ನಿತೀಶ್ ಕುಮಾರ್ ಅವರು ಒಪ್ಕೊಳ್ತಾರ? ನಾನು ಯಾಕೆ ಒಪ್ಕೋಬೇಕು, ನಾನು ಪ್ರಧಾನಿನೇ ಆಗಬೇಕು ಅಂತ ನಿತೀಶ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ. ನಾನು ಪ್ರಧಾನಿ ಮಾಡಲ್ಲ ಅಂತಂದ್ರೆ ಬರದೇ ಇಲ್ಲ ಅಂತಂದ್ರೆ ಇಂಡಿಯಾ ಮೈತ್ರಿಕೂಟಕ್ಕೂ ಕಷ್ಟ ಆಗುತ್ತೆ, ಇತ್ತ ಬಿಜೆಪಿಗೂ ಕೂಡ ಕಷ್ಟ ಆಗುತ್ತೆ. ಈಗಾಗಲೇ ಚಂದ್ರಬಾಬು ನಾಯ್ಡು ಪ್ರೆಸ್ ಮೀಟ್ ಮಾಡಿದ್ದಾರೆ. ಹೌದು ನಾವು ಎನ್ಡಿಎ ಅಲ್ಲಿ ಇದ್ದೀವಿ, ನಾವು ಬಿಜೆಪಿ ಜೊತೆಗೆ ಹೋಗ್ತೀನಿ ಅಂತ ಹೇಳಿದ್ರು ಕೂಡ. ಹಾಗಿದ್ರೆ ಚಂದ್ರಬಾಬು ನಾಯ್ಡು ಮಾತ್ರ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರೆ ಸಾಕಾಗತ್ತಾ ಅಂದ್ರೆ ಅಲ್ಪಮತಕ್ಕೆ ಕುಸಿಯುತ್ತೆ. ಅದು ಕೂಡ ಸರ್ಕಾರ ಯಾವಾಗ ಬೇಕಾದ್ರೂ ಬಿದ್ದು ಹೋಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಚಂದ್ರಬಾಬು ನಾಯ್ಡು ಅವರಿಗೆ ನಿಮಗೆ ಇನ್ನೊಂದೇನೋ ಕೊಡ್ತೀವಿ ಅಥವಾ ತುಂಬಾ ಅದ್ಭುತವಾಗಿ ನಿಮ್ಮ ರಾಜ್ಯಕ್ಕೆ ಕೊಡುಗೆಯನ್ನು ಕೊಡ್ತೀವಿ ಅಂತಂದ್ರೆ ಚಂದ್ರಬಾಬು ನಾಯ್ಡು ಅವರ ಮನಸ್ಸು ಕೂಡ ಚೇಂಜ್ ಮಾಡ್ಕೊಳ್ಬಹುದು. ಬಿಜೆಪಿ ನಾವು ಅಧಿಕಾರದಲ್ಲಿ ಇರ್ತೀವಿ ಅನ್ನೋದನ್ನ ನಂಬೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿತೀಶ್ ಕುಮಾರ್ ಈ ಪರಿಸ್ಥಿತಿಯ ಲಾಭವನ್ನು ತುಂಬಾ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಕೇವಲ ನನಗೆ ಪ್ರಧಾನಿ ಹುದ್ದೆ ಮಾತ್ರ ಅಲ್ಲ, ನನ್ನ ಜೊತೆಗಿರುವಂತ ಸಚಿವರಿಗೆ ಉತ್ತಮ ಸ್ಥಾನಮಾನಗಳನ್ನ ಕೊಡಬೇಕು, ಲೋಕಸಭಾ ಸ್ಪೀಕರ್ ಆಗಿ ಮಾಡಬೇಕು ಅಥವಾ ಗೃಹ ಸಚಿವರನ್ನಾಗಿ ಮಾಡಬೇಕು. ಈ ಮೇನ್ ಆಗಿ ನಾವು ಏನೇನು ಹುದ್ದೆಗಳು ಅಂತ ಹೇಳ್ತೀವೋ ಅಥವಾ ಆ ತೂಕ ಇರುವಂತಹ ಖಾತೆಗಳು ಅಂತ ಏನೇನು ಹೇಳ್ತೀವೋ ಆ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಇತ್ತ ಚಂದ್ರಬಾಬು ನಾಯ್ಡು ಕೂಡ ಖಂಡಿತವಾಗಿಯೂ ಡಿಮ್ಯಾಂಡ್ ಅಲ್ಲೇ ಇದ್ದಾರೆ. ಯಾಕಂದ್ರೆ ಡಿಮ್ಯಾಂಡ್ ಇದ್ದಾಗ ಬಳಸ್ಕೊಳ್ಬೇಕು ಅನ್ನುವಂಥದ್ದು ರಾಜಕೀಯ ನಾಯಕರಿಗೆ ನಾವು ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಅವ್ರಿಗೆ ಚೆನ್ನಾಗೇ ಗೊತ್ತಿರುತ್ತೆ. ಯಾಕಂದ್ರೆ ಕೆಲವು ವರ್ಷಗಳ ಹಿಂದಿನ ರಿಸಲ್ಟ್ ಅನ್ನ ನೋಡಿದಾಗ ಒಂದು ಅನಿವಾರ್ಯತೆ ಪರಿಸ್ಥಿತಿ ಇತ್ತು. ಬಿಜೆಪಿ
ಬಿಜೆಪಿ ಈ ಬಾರಿ ಊಹೆನೂ ಮಾಡಿರ್ಲಿಲ್ಲ ನಾವು ಇವ್ರ ಬಳಿ ಹೋಗಬೇಕು ಅಥವಾ ಇವ್ರ ಬಳಿ ನಾವು ಕೇಳಬೇಕಾಗತ್ತೆ ಅಂತ. ಈ ಅನಿವಾರ್ಯತೆ ಪರಿಸ್ಥಿತಿ ಈಗ ಸೃಷ್ಟಿ ಆಗಿರೋದ್ರಿಂದ ನಾವು ಇದನ್ನ ಬಳಸ್ಕೊಳ್ಳೇಬೇಕಾಗತ್ತೆ. ಬಿಜೆಪಿ ಬಳಿ ಆಫರ್ ಅನ್ನ ಇಟ್ಟಾಗ, ಡಿಮ್ಯಾಂಡ್ ಅನ್ನ ಇಟ್ಟಾಗ ಅವ್ರು ಈಡೇರಿಸಲಿಲ್ಲ ಅಂದ್ರೆ ನಮಗೆ ಇಂಡಿಯಾ ಮೈತ್ರಿಕೂಟ ಇದೆ, ಅಲ್ಲಿ ಹೋಗ್ಬೋದು. ಇಂಡಿಯಾ ಮೈತ್ರಿಕೂಟದ ಮುಂದೆ ಆಫರ್ ಅನ್ನ ಇಟ್ಟಾಗ ಅಥವಾ ಡಿಮ್ಯಾಂಡ್ ಅನ್ನ ಇಟ್ಟಾಗ ಅವ್ರು ಒಪ್ಕೊಂಡಿಲ್ಲ ಅಂತಂದ್ರೆ ಬಿಜೆಪಿ ಜೊತೆಗೆ ಹೋಗ್ಬಹುದು ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿರುವಂತ ಈ ಇಬ್ಬರೂ ನಾಯಕರು ಏನು ಮಾಡ್ತಾರೆ ಅನ್ನೋದು ಈಗಿರುವಂತ ಪ್ರಶ್ನೆ. ಇನ್ನೊಂದ್ ಕಡೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಕೂಡ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಇಲ್ಲಿವರೆಗೂ ರೀಚ್ ಆಗಿದ್ದೀವಿ, ಇನ್ನೊಂದು ಕಲ್ಲು ಹೊಡೆದು ಬಿಡೋಣ, ಸರ್ಕಾರ ರಚನೆ ಮಾಡೇ ಬಿಡೋಣ ಅನ್ನುವಂತಹ ತೀರ್ಮಾನದಲ್ಲಿ ಇರೋದ್ರಿಂದ ಏನನ್ನು ಬೇಕಾದ್ರೂ ಒಪ್ಪಿಕೊಳ್ಳುವ ಪರಿಸ್ಥಿತಿಗೆ ಹೋಗಿ ಬಿಡಬಹುದು. ಯಾಕಂದ್ರೆ ಈ 10 ವರ್ಷಗಳ ಕಾಲ ಬಿಜೆಪಿ ಆಡಳಿತವನ್ನ ಅನುಭವಿಸಿದೆ. ಇನ್ನೂ 5 ವರ್ಷ ಬಿಟ್ಕೊಟ್ರೆ ಸಮಸ್ಯೆ ಆಗಬಹುದು. ಈಗಿರುವಂತ ಪರಿಸ್ಥಿತಿಯನ್ನ ನಾವು ಬಳಸಿಕೊಳ್ಳೇಬೇಕಾಗತ್ತೆ. ಹುದ್ದೆ ಕೇಳ್ತಿದ್ದಾರಲ್ಲ, ಮುಂದೆ ನೋಡೋಣ ಅಂತ ಒಂದು ವೇಳೆ ಇಂಡಿಯಾ ಮೈತ್ರಿಕೂಟ ಒಪ್ಪಿಕೊಂಡ್ರೆ ನಿತೀಶ್ ಕುಮಾರ್ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಬದಲಾವಣೆ ಆಗಬಹುದು. ಯಾಕಂದ್ರೆ ಅವರನ್ನ ನಾವು ರಾಜಕೀಯದಲ್ಲಿ ಜಂಪಿಂಗ್ ಸ್ಟಾರ್ ಅಂತ ಕರೆಯೋದೇ ಇದೇ ರೀಸನ್ಗೋಸ್ಕರ. ನಿತೀಶ್ ಕುಮಾರ್ ಅವರಿಗೆ ಬೇಕಾಗಿರೋದು ಅಧಿಕಾರ ಮಾತ್ರ. ಚಂದ್ರಬಾಬು ನಾಯ್ಡು ಅವರಿಗೆ ಬೇಕಾಗಿರೋದು ಅವರ ರಾಜ್ಯಕ್ಕೆ ಉನ್ನತವಾದಂತಹ ಸ್ಥಾನಮಾನ ಮತ್ತು ಕೊಡುಗೆ ಮತ್ತು ಅವರ ಜೊತೆಗಿರುವಂತಹ ಒಂದಷ್ಟು ನಾಯಕರುಗಳಿಗೆ ಸಚಿವ ಸ್ಥಾನಮಾನ. ಹಾಗಾಗಿ ಎರಡೂ ಕಡೆಯಿಂದ ಆಫರ್ ಅಂತೂ ಇದ್ದೇ ಇದೆ. ಬೆಟರ್ ಆಫರ್ ಅನ್ನೇ ಪಡ್ಕೊಳ್ಳೋಣ. ಉಪ ಪ್ರಧಾನಿಗೆಲ್ಲ ಓಕೆ ಅಂದೆ, ಪ್ರಧಾನಿ ಹುದ್ದೆಗೆ ಓಕೆ ಅನ್ನೋಣ ಅನ್ನುವಂತ ನಿರ್ಧಾರದಲ್ಲಿ ಇಬ್ಬರೂ ನಾಯಕರು ಇದ್ದಾರೆ. ಹಾಗಾಗಿ ಇವರ ಗೇಮ್ ಪ್ಲಾನಿಂಗ್ ಅಥವಾ ಇವರ ಸ್ಟ್ರಾಟರ್ಜಿ ಏನಿದೆ ಇದನ್ನ ಇಂಡಿಯಾ ಆಗಿರ್ಬೋದು ಅಥವಾ ಇಂಡಿಯಾ ಮೈತ್ರಿಕೂಟ ಆಗಬಹುದು, ಹೇಗೆ ಇವರ ಮನವೊಲಿಸೋದಾಗಿರ್ಬೋದು ಅಥವಾ ಬೆಟರ್ ಆಫರ್ಗಳನ್ನ ಕೊಡೋದಾಗಿರ್ಬೋದು, ಯಾರು ಒಲಿಸ್ಕೊಳ್ತಾರೆ. ಯಾಕಂದ್ರೆ ಎರಡೂ ಕಡೆಯವರೆಗೂ ಕೂಡ ಈಗ ಸರ್ಕಾರವನ್ನ ರಚನೆ ಮಾಡಲೇಬೇಕು ಅನ್ನೋ